ಇಮ್ಮಡಿ ಪುಲಕೇಶಿ ಪುಲಕೇಶಿಯೇ ಕತೆ. ಇಮ್ಮಡಿ ಪುಲಕೇಶಿ 610-642 ಸಿ. ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ರಾಜನು. ಅವನು ಕೃತ್ರಿಮ ಶಕ್ತಿಯಿಂದ ಕಾಲಿನಟಕ ಮತ್ತು ದಕ್ಷಿಣ ಭಾರತದ ಮಹಾರಾಜ್ಯವನ್ನು ಸ್ಥಾಪಿಸಿದನು. ಅವನು ಜಯಸಿಂಹನ ಮಗನು ಹಾಗೂ ಕೀರ್ತಿವರ್ಮನ ಮೊಮ್ಮಗನು. ಇವನ ಕುರಿತು ಹೆಚ್ಚಿನ ಮಾಹಿತಿಯು ಅವನ ಸಮಕಾಲೀನ ಭಾರತೀಯ ಮತ್ತು ಪರ್ಷಿಯನ್ ಶಿಲಾಶಾಸನಗಳಲ್ಲಿ ದೊರಕುತ್ತದೆ. ಅವನ ಹಂಸ ತಾಳೆಯಲ್ಲಿದ್ದ ಸಾಮರ್ಥ್ಯ, ರಾಜಕೀಯ ತಂತ್ರಜ್ಞಾನ, ದಕ್ಷ ಸೇನೆ ವ್ಯವಸ್ಥೆ ಹಾಗೂ ರಾಜಧಾನಿ ಬಾದಾಮಿ ಅಭಿವೃದ್ಧಿಯಿಂದ ಇವನ ಹೆಸರು ಚಿರಸ್ಥಾಯಿಯಾಗುತ್ತಿದೆ. ಪುಲಕೇಶಿ ತನ್ನ ತಂಗಿ ವಿಜಯದ ಮಾಧ್ಯಮವಾಗಿ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಕರ್ನಾಟಕ, ಒಡಿಶಾ ಹಾಗೂ ತಮಿಳುನಾಡಿನ ಭಾಗಗಳನ್ನು ವಶಪಡಿಸಿಕೊಂಡನು. ಅವನು ಸತವಾಹನರ ಹೀನಾವಸ್ಥೆಯ ನಂತರ ಮತ್ತೆ ದಕ್ಷಿಣ ಭಾರತದ ಸಾಮ್ರಾಜ್ಯವನ್ನು ಸಂಘಟಿಸಿದವನು ಎಂದು ಹೇಳಬಹುದು. ಅವನು ಬಾದಾಮಿಯ ಕವಿವಿರಾಚಿತ ಐಹೊಳೆ ಶಾಸನದಲ್ಲಿ ತನ್ನ ಜಯಗಳ ಕುರಿತಾದ ದಾಖಲೆಗಳನ್ನು ಬರೆದಿಟ್ಟಿದ್ದಾನೆ. ಪುಲಕೇಶಿಯ ಸಮಯದಲ್ಲಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವು ನೈಋತ್ಯ ಭಾರತದಲ್ಲಿ ಅತ್ಯಂತ ಬಲಿಷ್ಠವಾಗಿದೆ. ಅವನು ಪಲ್ಲವರು, ಲಾಟಗಳು, ಕಾಳಚೂರಿಗಳು, ಕೊಂಗುಗಳಲ್ಲಿ ವಿಜಯ ಪಡೆದನು. ಪಲ್ಲವ ರಾಜ ಮಹೇಂದ್ರವರ್ಮನನ್ನು ಸೋಲಿಸಿದ ಮತ್ತು ನಿಂತಿರಿಸಿದ ಪಶ್ಚಾತ್ ಅವನ ಮಗ ನರಸಿಂಹವರ್ಮನೊಂದಿಗೆ ಯುದ್ಧ ನಡೆಯಿತು. ಅದರಲ್ಲಿ ಪುಲಕೇಶಿ ಕೊನೆಗೆ ಸೋಲ್ಗೊಂಡು ಬಾದಾಮಿಯು ಪಲ್ಲವರ ಕೈಗೆ ಸೇರಿತು ಎಂಬುದಾಗಿ ತಿಳಿದುಬರುತ್ತದೆ. ಅವನ ಸಾಮ್ರಾಜ್ಯದಲ್ಲಿ ವಾಣಿಜ್ಯ, ಕಲೆಗಳು, ಶಾಸನಗಳು, ಭೌತಿಕ ವಿಜ್ಞಾನಗಳು ಹಾಗೂ ಮಂದಿರ ನಿರ್ಮಾಣ ದೊಡ್ಡ ಮಟ್ಟದಲ್ಲಿ ನಡೆಯಿತು. ಬಾದಾಮಿ, ಐಹೊಳೆ, ಪಟ್ಟದಕಲ್, ಮಹಾಕೂಟದಂತೆ ಹಲವಾರು ಕಲ್ಲಿನ ದೇವಾಲಯಗಳು ಈ ಕಾಲದ ವೈಭವವನ್ನು ಸಾರುತ್ತವೆ. ಪುಲಕೇಶಿಯ ಸಹಮಾಜಿಯಲ್ಲಿ ಹಳೆಯ ಬ್ರಾಹ್ಮಿ ಮತ್ತು ನಾಗಿ ಲಿಪಿಗಳ ಬಳಕೆಯೂ ಇದ್ದದ್ದು ಕಂಡುಬರುತ್ತದೆ. ಇಮ್ಮಡಿ ಪುಲಕೇಶಿ ಕುರಿತಾಗಿ ಚೀನಾದ ಪ್ರವಾಸಿಗ ಹ್ವೆನ್ಸಾಂಗ್ ಕೂಡ ವಿವರಿಸಿದ್ದಾನೆ. ಅವನು ಪುಲಕೇಶಿಯು ಶ್ರೇಷ್ಠ ರಾಜನಾಗಿದ್ದು ಪ್ರಜೆಗಳು ಸಂತೃಪ್ತಿಯಿಂದ, ಸುಖಸಂಪತ್ತಿನಿಂದ ಬದುಕುತ್ತಿದ್ದರೆಂದು ಬರೆದಿದ್ದಾನೆ. ಅವನು ಪರ್ಷಿಯಾ ಶಾಹನ್ಶಾಹ್ ಖುಸ್ರು ಎಗೆ ರಾಯಭಾರ ಕಳುಹಿಸಿದುದು ಪರ್ಷಿಯನ್ ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ. ಪರಾಕ್ರಮ, ನೀತಿ, ಕೃಪೆ ಮತ್ತು ಕಠಿಣ ನಿರ್ಣಯಗಳಲ್ಲಿ ಇಮ್ಮಡಿ ಪುಲಕೇಶಿಯು ಆದರ್ಶ ಶಾಸಕರಾಗಿದ್ದ. ಅವನ ನಿಧನದ ನಂತರ ಚಾಲುಕ್ಯರ ಸಾಮ್ರಾಜ್ಯ ಕ್ಷೀಣಿಸುವತ್ತ ಸಾಗಿತು. ಆದರೂ ಇವನ ಆಡಳಿತ ವೈಭವ ಮತ್ತು ವಿಜಯಗಳು ಇವತ್ತಿಗೂ ದಕ್ಷಿಣ ಭಾರತದ ಐತಿಹಾಸಿಕ ಗೌರವದಲ್ಲಿ ಪ್ರಥಮ ಸ್ಥಾನದಲ್ಲಿವೆ. ಒಂದು ಸಂಕ್ಷಿಪ್ತ ತಾತ್ಪರ್ಯ. ಇಮ್ಮಡಿ ಪುಲಕೇಶಿ ತನ್ನ ಕಾಲದ ದಕ್ಷಿಣ ಭಾರತದ ರಾಜಕೀಯ ಸಮತೋಲನವನ್ನು ಬದಲಾಯಿಸಿದ ಮಹಾನಾಯಕ. ಅವನ ಆಡಳಿತ ಶೈಲಿ, ವಿಜ್ಞಾನ, ಕಲೆ, ವಾಣಿಜ್ಯ ಹಾಗೂ ಸೇನೆಗಳಲ್ಲಿ ಕಾಣಿಸಿಕೊಂಡ ಪರಿಣಾಮಗಳು ಭಾರತ ಇತಿಹಾಸದಲ್ಲಿ ಸದಾ ಸ್ಮರಣೀಯವಾಗಿವೆ.